ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯೂಟ್ಯೂಬಲ್ಲಿ ತಮ್ನೆಲ್ಲ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪಿಕ್ಸೆಲ್ ಲ್ಯಾಬ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ಥರ ಸ್ಕ್ರೀನ್ ಬರುತ್ತೆ. ಆ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಡಿಲೀಟ್ ಅಂತಿದೆ ನೋಡಿ, ಪ್ಲಸ್ ಕೆಳಗಡೆ ಡಿಲೀಟ್ ಅಂತಿದೆ, ಸೊ ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದಾದಮೇಲೆ ಇಲ್ಲಿ ಡಬಲ್ ಬಾಕ್ಸ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಕಸ್ಟಮ್ ಅಂತ ಬಂದಿದೆ ಅಲ್ವಾ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಕಸ್ಟಮ್ ಸ್ಕ್ವೇರ್ ಆ ಥರ ಎಲ್ಲ ಆಪ್ಷನ್ಸ್ ಬರುತ್ತೆ. ನೀವು ಯೂಟ್ಯೂಬ್ ತಮ್ನೆಲ್ನ ಕ್ಲಿಕ್ ಮಾಡಿ. ಓಕೆ, ಯೂಟ್ಯೂಬ್ ತಮ್ನೆಲ್ ಬಂತಲ್ವಾ, ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಬ್ಯಾನರ್ ರೆಡಿ ಆಗಿದೆ. ಯೂಟ್ಯೂಬ್ ತಮ್ನೆಲ್ ಬೇಕಾಗಿರುವ ಬ್ಯಾನರ್ ರೆಡಿ ಆಗಿದೆ. ಈಗ ಕಲರ್, ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನಲ್ಲಿ ಕಲರ್ ಅಂತ ಇರುತ್ತೆ, ಸೊ ಆಪ್ಷನಲ್ಲಿ ಕಲರ್ನ ಕ್ಲಿಕ್ ಮಾಡಿ. ಮತ್ತು ನೋಡಿ ತುಂಬಾ ಕಲರ್ಸ್ ಬರ್ತಿದೆ. ನಿಮಗೆ ಯಾವುದು ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಬೋದು. ಡಬಲ್ ಕಲರ್ ಇದೆ. ಆ್ಯಂಡ್ ದೆನ್ ನನಗೆ ವೈಟ್ ಬೇಕಾಗಿರುತ್ತೆ, ಸೊ ವೈಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟಿಕ್ ಮಾರ್ಕ್ ಇದೆ, ಟಿಕ್ ಮಾರ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ರೆಡಿ ಆಗಿದೆ. ಇದರಲ್ಲಿ ಇವಾಗ ಇಮೇಜಸ್ ಹಾಕಬೇಕಲ್ವಾ. ಇಮೇಜಸ್ ಹಾಕಬೇಕಂದ್ರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಮೇಲೆ ನೋಡಿ, ಪ್ಲಸ್ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ದಾದಮೇಲೆ ನೋಡಿ ಫ್ರಮ್ ಗ್ಯಾಲರಿ ಅಂತ ಬರುತ್ತೆ. ಅದರ ಆಪ್ಷನ್ಸ್ ಫ್ರಮ್ ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಲರಿಯಲ್ಲಿರೋ ಫೋಟೋಸ್ ಎಲ್ಲ ಬರುತ್ತೆ. ಅದರಲ್ಲಿ ನಾನು ಚಟ್ನಿದು ಪಿಕ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಫಸ್ಟ್ ನೋಡಿ ಇಲ್ಲಿ ಚಟ್ನಿದಿದೆ ಅಲ್ವಾ, ಚಟ್ನಿ ಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ನೋಡಿ. ಈ ಥರ ಎಕ್ಸ್ಟ್ರಾಸ್ ಏನೇನಿದೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಇದ್ರ ಕೆಳಗಡೆ ರೈಟ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಇಲ್ಲಿ ಬರುತ್ತೆ, ಸ್ಕ್ರೀನ್ ಮೇಲೆ ಬರುತ್ತೆ. ಇದರಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ನೀವು ನಿಮ್ಗೆ ಎಷ್ಟು ಬೇಕೋ ಪಿಕ್ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಇಮೇಜ್ಗೆ ಹೋಗ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಮೇಜನ್ನ ಕ್ಲಿಕ್ ಮಾಡ್ಕೊತಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಮತ್ತು ಇದ್ರೂ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ನೋಡಿ ಕೆಳಗಡೆ ನಿಮಗೆ ರೈಟ್ ಮಾರ್ಕ್ ಬರ್ತಿದೆ ಅಲ್ವಾ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದಾದಮೇಲೆ ರೈಟ್ ಮಾರ್ಕ್ ಟಿಕ್ ಮಾರ್ಕ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಸ್ಕ್ರೀನ್ ಮೇಲೆ ಹೋಗುತ್ತೆ ನೋಡಿ. ಈ ಥರ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಸಿಂಪಲ್ಲಾಗಿ ನೀವು ತಮ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಹೆಂಗಪ್ಪ ಕ್ರಿಯೇಟ್ ಮಾಡೋದು ಅಂತ ತುಂಬ ಟೆನ್ಷನ್ ಇರುತ್ತೆ, ಬಟ್ ಇದರಲ್ಲಿ ತುಂಬ ಈಸಿಯಾಗಿ ಇನ್ಶಾರ್ಟಲ್ಲಿ ತುಂಬ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಬೋದು ನೋಡಿ. ಈಗ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಈ ಥರ ಇದೇನು ಇಲ್ಲಿ ಸರ್ಕಲ್ ಥರ ಕಾಣಿಸ್ತಿದೆ ಅದನ್ನು ಹೇಳ್ಕೊಳ್ತಾ ಬಂದರೆ ದೊಡ್ಡದಾಗುತ್ತೆ. ಆ್ಯಂಡ್ ಮಿಡ್ಲಲ್ಲಿ ಏನಿದೆ ಅದನ್ನು ಮುಂದಕ್ಕೆ ಎಳೆದ್ರೆ ಅದು ಚಿಕ್ಕದಾಗುತ್ತೆ. ಇಮೇಜ್ ಏನಿದೆ ಅದು ಚಿಕ್ಕದಾಗುತ್ತೆ. ಇಲ್ಲಿ ಸೈಡಲ್ಲಿ ಬೇಕಾದ್ರೆ ನೀವು ಇನ್ನೂ ಕವರ್ ಮಾಡ್ಕೊಬೋದು. ಈಗ ಇದ್ರ ಮೇಲೆ ಏನೋ ಒಂದು ಬರಿಬೇಕು, ನಾನು ಏನೋ ಒಂದು ಬರಿಬೇಕು ಅಂದರೆ ನೋಡಿ ಎ ಅಂತಿದೆ ಅಲ್ವಾ, ಎ ಆಪ್ಷನಲ್ಲಿ ಪ್ಲಸ್ ಅಂತ ಬರುತ್ತೆ. ಪ್ಲಸ್ಸಲ್ಲಿ ಎಡಿಟ್ ಅಂತ ಬರುತ್ತೆ ನೋಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ನಾವೇನು ಹೆಸ್ರು ಕೊಡಬೇಕೋ, ಏನು ಬರಿಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಇಲ್ಲಿ ಬರಿಬೇಕಾಗತ್ತೆ. ಟೈಪ್ ಮಾಡ್ಕೊಳ್ಳಿ. ನಾನು ಕಡಲೆಬೀಜ ಚಟ್ನಿ ಮಾಡ್ತಿದ್ದೀನಿ, ಸೊ ಕಡಲೆಬೀಜ ಚಟ್ನಿ ಮಾಡುವ ವಿಧಾನ ಅಂತ ಟೈಪ್ ಮಾಡ್ಕೊತಿದ್ದೀನಿ. ನೀವು ಏನೇ ಆಗಿರ್ಬೋದು, ಏನೇ ಶೂಟ್ಸ್ ಇರ್ಬೋದು, ಏನೇ ನೀವೇನು ಮಾಡ್ತಿದ್ದೀರ ಅದ್ರ ಬಗ್ಗೆ ಅದರ ಸ್ಕ್ರೀನ್ ಮೇಲೆ ಬರಬೇಕು ಅಂದರೆ ಈ ಥರ ಟೈಪ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ಕಡಲೆಬೀಜ ಚಟ್ನಿ ಆಗಿದೆ. ಮಾಡುವ ವಿಧಾನ ಓಕೆ, ಇದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಸ್ಕ್ರೀನ್ ಮೇಲೆ ಬಂತು. ಸ್ಕ್ರೀನ್ ಮೇಲೆ ನಾನು ಕಾಣಿಸ್ತಾ ಇಲ್ಲ, ಸೊ ನಾನಿಲ್ಲಿ ಸರ್ಕಲ್ ಥರ ಇದೆ ಅಲ್ವಾ, ಸ್ಟ್ರೋಕ್ ಅಂತ ಆಪ್ಷನ್ ಬರುತ್ತೆ ನೋಡಿ, ಸರ್ಕಲ್ ಸ್ಟ್ರೋಕ್. ಆ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಎನೇಬಲ್ಡ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಕಲರ್ಸ್ ಬರುತ್ತೆ ನೋಡಿ. ಯಾವ ಕಲರ್ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾದಮೇಲೆ ಇಲ್ಲಿ ಟಿಕ್ ಮಾರ್ಕ್ ಇದೆ ಅಲ್ವಾ, ಕಂಪಲ್ಸರಿ ಟಿಕ್ ಮೇಲೆ ಕ್ಲಿಕ್ ಮಾಡಬೇಕು. ಬೇಡ ಅಂದರೆ ಇಂಟು ಮಾರ್ಕ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದಿದೆ. ಮತ್ತು ನನಗೆ ಬ್ಯಾಕ್ಗ್ರೌಂಡ್ ನೋಡಿ, ಬ್ಯಾಕ್ಗ್ರೌಂಡ್ ಇದೆ, ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡಿ ಅದಕ್ಕೆ ಯಾವ ಕಲರ್ ಸೆಲೆಕ್ಟ್ ಆಗುತ್ತೆ. ಸೊ ನೋಡಿ ವೈಟ್ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಸೊ ವೈಟ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಈಗ ಸ್ಟೈಲ್ ನೋಡಿ, ಈಗ ಯಾವ ಥರ ಬೇಕು
ಆ ಲೆಟರ್ಸ್ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ, ನಿಮ್ಗೆ ಯಾವ ಸ್ಟೈಲಲ್ಲಿ ಬೇಕಾದರೂ ಇಟ್ಕೊಬೋದು ಅದನ್ನು. ನೋಡಿ ಐ ಮತ್ತು ಯು ಮೇಲೆ ಕೆಳಗಡೆ ಯಾವ ಥರ ಬಂದಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಅದೇ ಥರ ಲೈನ್ ಬರುತ್ತೆ. ಆ್ಯಂಡ್ ಯಾವುದೂ ಬೇಡ ಬಿಡಿ ಅಂದರೆ ಲಾಸ್ಟ್ ಆಪ್ಷನ್ ಫಸ್ಟ್ ಏನು ಟೈಪ್ ಮಾಡಿದ್ದೀರೋ ಅದೇ ಬರುತ್ತೆ. ನನಗೆ ಬ್ರಾಡ್ ಬೇಕು, ಸೊ ಬ್ರಾಡ್ ಹಾಕ್ಕೊಂಡಿದ್ದೀನಿ. ಮತ್ತು ಟಿಕ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಅಡ್ಜಸ್ಟ್ ಮಾಡಿದ್ದಾದಮೇಲೆ ಟಿಕ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈಗ ನೋಡಿ ಸೈಜ್ ಇದು ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಸೊ ಇನ್ನು ಸ್ವಲ್ಪ ದೊಡ್ಡದಾಗಿ ಸೈಜ್ನ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ನೋಡಿ ಇಲ್ಲಿ ಏನಿದೆ ಈ ಲೈನ್ನ ನೀವು ಅಡ್ಜಸ್ಟ್ ಮಾಡ್ಕೊಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ಓಕೆನಾ. ಸ್ವಲ್ಪ ಉದ್ದ ಇರೋದ್ರಿಂದ ಅಷ್ಟು ದೊಡ್ಡದಾಗಿ ಕಾಣಿಸೋಕ್ಕಾಗಲ್ಲ, ಒಂದು ಮೀಡಿಯಮ್ ಸೈಜಾಗಿ ಕಾಣಿಸುತ್ತೆ. ನೀವೆಲ್ಲಿ ಬೇಕೋ ಸ್ಕ್ರೀನ್ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಓಕೆ ಅದಾದಮೇಲೆ ಎ ಮೇಲೆ ಕ್ಲಿಕ್ ಮಾಡಿ. ಎ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಎಡಿಟ್ ಅಂತ ಬರುತ್ತೆ, ಪ್ಲಸ್ ಅಂತ ಬರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ಎಡಿಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ನೋಡಿ ಮೇಲೆ. ನ್ಯೂ ಟೆಕ್ಸ್ಟ್ ಅಂತ ಬಂದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಟೆಕ್ಸ್ಟ್ ಅಂತ ಏನಿದೆಯೋ ಅದನ್ನು ಡಿಲೀಟ್ ಮಾಡಿ ಫಸ್ಟು. ಓಕೆ, ಡಿಲೀಟ್ ಮಾಡಿದಾದಮೇಲೆ ನೋಡಿ ಸಬ್ಸ್ಕ್ರೈಬ್, ಇನ್ನೊಂದು ನಾವೇನೋ ಬರೀಬೇಕು ಸ್ಕ್ರೀನ್ ಮೇಲೆ ಅಂದರೆ ಸಬ್ಸ್ಕ್ರೈಬ್. ಓಕೆ, ಸಬ್ಸ್ಕ್ರೈಬ್ ಅಂತ ಬರೀಬೇಕು. ಸೊ ಸಬ್ಸ್ಕ್ರೈಬ್ ಅಂತ ಬರ್ತಿದ್ದೀನಿ ನೋಡಿ. ಸ್ಕ್ರೀನ್ ಮೇಲೆ ಇದೆ ಬಟ್ ಕಾಣಿಸ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ನೋಡಿ ಸ್ಟ್ರೋಕ್ ಏನದು ಸರ್ಕಲ್ ಅಂತ ಏನಿದೆ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ. ಎನೇಬಲ್ಡ್ ಅಂತ ಬರುತ್ತೆ, ಅದರ ಕ್ಲಿಕ್ ಮಾಡಿ. ಅದಕ್ಕೆ ಕಲರ್ಸ್ ಬರ್ತಿದೆ ನೋಡಿ, ಕಲರ್ಸ್ ಯಾವ ಕಲರ್ಸ್ ಬೇಕೋ ನಿಮಗೆ ಚೂಸ್ ಮಾಡ್ಕೊಳ್ಳಿ. ಆ ಸ್ಕ್ರೀನ್ ಮೇಲೆ ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ವೈಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು, ಆ ಬಾರ್ಡ್ರ್ ಏನಿದೆ ಅಲ್ವಾ, ಆ ಬಾರ್ಡ್ರ್ ಮೇಲೆ ಎಷ್ಟು ಬೇಕೋ ಅಷ್ಟು ನೀವು ಕಲರ್ನ ಅಡ್ಜಸ್ಟ್ ಮಾಡ್ಕೊಬೋದು. ಓಕೆ, ಕ್ಲಿಕ್ ಮಾಡಿ. ಮತ್ತು ನೋಡಿ ಬ್ಯಾಕ್ಗ್ರೌಂಡ್ ಕಲರ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಎನೇಬಲ್ಡ್ ಅಂತ ಬರುತ್ತೆ, ಸೊ ನಾವೀಗ ಸೆಲೆಕ್ಟ್ ಮಾಡ್ಕೊಳ್ಳೋಣ ಬ್ಯಾಕ್ಗ್ರೌಂಡ್ ಕಲರ್. ಓಕೆ, ನಾನಿಲ್ಲಿ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಲೈಟಾಗಿ ಮೆರೂನ್ ಇದೆ, ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಈಗ ನೋಡಿ ಈ ಟೆಕ್ಸ್ಟ್ ಏನಿದೆ ಅಲ್ವಾ ಅದು ಸೈಜ್ ಇನ್ಕ್ರೀಸ್ ಮಾಡಬೇಕು. ಸೊ ಡಬಲ್ ಟಿ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸೈಜ್ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನಾವು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಬೇಕು. ಅದಾದಮೇಲೆ ಇಲ್ಲೇನು ಟಿಕ್ ಮಾರ್ಕ್ ಇದೆ ಅದನ್ನು ಕ್ಲಿಕ್ ಮಾಡಿ. ಓಕೆನಾ. ಈಗ ಪೋಸ್ಟ್ ರೆಡಿ ಆಗಿದೆ. ಅಲ್ಲಿ ಫೈಲ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಸ್ ಇಮೇಜ್ ಅನ್ನೋದನ್ನು ಕ್ಲಿಕ್ ಮಾಡಿ, ಮತ್ತು ಸೇವ್ ಟು ಗ್ಯಾಲರಿ. ಓಕೆನಾ. ಸೇವ್ ಟು ಗ್ಯಾಲರಿನ ಕ್ಲಿಕ್ ಮಾಡಿದ್ರೆ ನಮಗೆ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಇದು ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ನಾವು ಕಲಿತು ಬಿಡ್ಬೋದು. ನೋಡಿ ಈಗ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೋಡೋಣ ಬನ್ನಿ, ಗ್ಯಾಲರಿ ಓಪನ್ ಮಾಡ್ತಿದ್ದೀನಿ. ನೋಡಿ ಈಗ ಬಂತಲ್ವಾ. ಕಡಲೆ ಬೀಜ ಚಟ್ನಿ ಮಾಡುವ ವಿಧಾನ. ಓಕೆ, ಅರ್ಥ ಆಯ್ತಲ್ಲ ಎಲ್ಲರಿಗೂ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.